ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಆಚರಣೆಯನ್ನು ಯಾವಾಗ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಕೆಲವೊಂದು ಕ್ಯಾಲೆಂಡರ್ಗಳಲ್ಲಿ ಜನವರಿ 14ರಂದೇ ಆಚರಣೆಗೆ ಹೇಳಿರ್ತಾರೆ. ಇನ್ನು ಕೆಲವೊಂದು ಕ್ಯಾಲೆಂಡರ್ಗಳಲ್ಲಿ ಜನವರಿ 15ರಂದು ಆಚರಣೆ ಮಾಡಬೇಕು ಅಂತ ಹೇಳಿರ್ತಾರೆ. ಒಂಟಿ ಕಪ್ಪಲ್ ಪಂಚಾಂಗದಲ್ಲಿಯೂ ಸಹ ಜನವರಿ 15ರಂದೇ ಮಕರ ಸಂಕ್ರಾಂತಿ ಹಬ್ಬದ ಆಚರಣೆಯನ್ನು ಮಾಡಬೇಕು ಅಂತೇಳಿ ಕರೀತಾರೆ. ಈ ವರ್ಷದ ಮೊದಲ ಸುಗ್ಗಿ ಹಬ್ಬ ಅಂತಂದರೆ ಸಂಕ್ರಾಂತಿ ಹಬ್ಬ. ಬಹುತೇಕವಾಗಿ ಈ ಹಬ್ಬದ ದಿನ ವಿಶೇಷವಾಗಿ ಮನೆಯಲ್ಲಿ ಪೂಜೆ ಮಾಡ್ತಕ್ಕಂಥದ್ದು, ಸಿಹಿ ತಿಂಡಿ ನೈವೇದ್ಯಗಳನ್ನು ಮಾಡ್ತಕ್ಕಂಥದ್ದು, ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡಿಸ್ತಕ್ಕಂಥದ್ದು, ಇದೆಲ್ಲ ತುಂಬ ವಿಶೇಷವಾಗಿ ಇರ್ತದೆ. ಹಾಗಿದ್ದರೆ ಸಂಕ್ರಾಂತಿ ಹಬ್ಬವನ್ನು ಯಾವಾಗ ಆಚರಣೆ ಮಾಡಬೇಕು ಅಂತ ನಾವು ನೋಡೋದಾದರೆ, ಜನವರಿ 14ರಂದು ಮಧ್ಯಾಹ್ನ 3 ಗಂಟೆವರೆಗೂ 3 ಗಂಟೆ 8 ನಿಮಿಷದವರೆಗೂ ರವಿಯು ಧನುಸು ರಾಶಿಯಲ್ಲೇ ಸ್ಥಿತನಾಗಿದ್ದು ಅನಂತರ ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ. ಮಧ್ಯಾಹ್ನ 3 ಗಂಟೆ 8 ನಿಮಿಷದ ನಂತರ ಮಕರ ಸಂಕ್ರಾಂತಿ ಆರಂಭ ಆಗ್ತದೆ. ಇಲ್ಲಿ ಮಧ್ಯಾಹ್ನದ ನಂತರ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡಿಸ್ತಕ್ಕಂಥವ್ರು ತುಂಬ ಕಡಿಮೆ. ಕೆಲವರು ಸಂಜೆ ಹೋಗಿ ಪೂಜೆ ಮಾಡಿಸ್ಬೋದು. ಆದರೆ ನದಿ ಸ್ನಾನ, ಪವಿತ್ರ ಸ್ನಾನಗಳನ್ನೆಲ್ಲ ಮಾಡಲಿಕ್ಕೆ ಅವಕಾಶಗಳಿರೋದಿಲ್ಲ. ಆ ಕಾರಣದಿಂದ ಗುರುವಾರ ಬೆಳಿಗ್ಗೆ ಮಕರ ಸಂಕ್ರಮಣ ಹಬ್ಬವನ್ನು ಆಚರಣೆ ಮಾಡೋದು ಶ್ರೇಷ್ಠವಾಗಿರ್ತದೆ. ಮೊದಲಿಗೆ ನಿಮ್ಮ ಮನೆ ದೇವರ ಕೊಠಡಿಯನ್ನೆಲ್ಲ ಶುದ್ಧವಾದ ವಸ್ತ್ರದಿಂದ ಒರೆಸಿ, ಗಂಗಾಜಲ, ಗೋಮೂತ್ರವನ್ನು, ತುಳಸಿ ತೀರ್ಥವನ್ನು ಪ್ರೋಕ್ಷಣೆ ಮಾಡಿ, ಸ್ಥಳ ಶುದ್ಧಿ ಮಾಡಿ, ವಿಗ್ರಹಗಳು, ಫೋಟೋಗಳನ್ನೆಲ್ಲ ತೊಳೆದು ಶುದ್ಧೀಕರಣ ಮಾಡಿ, ಗಂಧ ಕುಂಕುಮಾಕ್ಷತೆಗಳನ್ನು ಇಟ್ಟು ಗುರುವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ತಕ್ಕಂಥದ್ದು ತುಂಬ ಶ್ರೇಷ್ಠ. ನಿಮಗೆ ಇಷ್ಟವಾದಂಥ ತಿಂಡಿ ಪದಾರ್ಥಗಳನ್ನು ದೇವರ ನೈವೇದ್ಯಕ್ಕೆ ಇಡ್ಬೋದು. ವಿಶೇಷವಾಗಿ ಸುಗ್ಗಿ ಹಬ್ಬ ಆಗಿರೋದ್ರಿಂದ ಅವರೆಕಾಯಿ, ಕಡಲೆ ಬೀಜ, ಕಡಲೆಕಾಯಿ, ಕೊಬ್ಬು, ಕಡಲೆಬೇಳೆ, ಎಳ್ಳು, ಕಡಲೆ ಬೆಲ್ಲ ಎಲ್ಲವನ್ನು ನೈವೇದ್ಯಕ್ಕಿಟ್ಟು ಪೂಜೆ ಮಾಡಿ ಅಂತಕ್ಕಂಥದ್ದು ಉಂಟು. ನಿಮ್ಮ ಮನೆಯಲ್ಲಿ ಸಾಧ್ಯ ಆದರೆ ದೇವರ ಚಿತ್ರಕ್ಕೆ ಎದುರಾಗಿ ದೀಪದ ಜ್ಯೋತಿ ಬೆಳಗುವಂತೆ ದೀಪ ಹಚ್ಚಿ ಪೂಜೆ ಮಾಡ್ತಕ್ಕಂಥದ್ದು ತುಂಬ ಉತ್ತಮ. ದೇವರ ಪೂಜೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಗಡಿಬಿಡಿ ಇಲ್ಲದೆ ನಿಧಾನವಾಗಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ. ಕೆಲವೊಂದಿಷ್ಟು ಮಂತ್ರಗಳ ಬಗ್ಗೆ ನಾನು ಸೋಮವಾರದ ಸಂಚಿಕೆಯಲ್ಲಿ ಫೇಸ್ಬುಕ್ಕಲ್ಲಿ ಆರ್ಟಿಕಲ್ ಹಾಕಿದ್ದೇನೆ. ಸ್ನಾನ ಮಾಡಬೇಕಾದ್ರೆ ಜಪಿಸ್ತಕ್ಕಂಥ ಮಂತ್ರ, ದೇವರ ಪೂಜೆಯನ್ನು ಮಾಡಬೇಕಾದ್ರೆ ಮೊದಲಿಗೆ ಗುರುವಿನ ಧ್ಯಾನ, ಆಮೇಲೆ ವಿಘ್ನೇಶ್ವರನ ಧ್ಯಾನ, ನಿಮ್ಮ ಮನದೇವರಗಳನ್ನೆಲ್ಲ ಧ್ಯಾನ ಮಾಡಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ಕೈ ಮುಗಿದು ನಮಸ್ಕರಿಸಿ ನಿಮಗೆ ನಿಮ್ಮ ಕುಟುಂಬಕ್ಕೆಲ್ಲ ಶ್ರೇಯಸ್ಸು ಉಂಟಾಗುವಂತೆ ಪ್ರಾರ್ಥನೆ ಮಾಡ್ಕೊಂಬೋದು ಭಾಳ ಒಳ್ಳೆಯದು. ವಿಶೇಷವಾಗಿ ಅನಂತರ ನೀವು ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡಿಸ್ತಕ್ಕಂಥದ್ದು, ಪೂಜಾ ಪದಾರ್ಥಗಳು, ಹಣ್ಣು, ಕಾಯಿ, ಹಂಪಲು ಇತ್ಯಾದಿಗಳನ್ನು ತೆಗೆದುಕೊಂಡೋಗಿ ದೇವಸ್ಥಾನದಲ್ಲಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿಸಿ. ದೇವಸ್ಥಾನಗಳಲ್ಲಿ ತುಂಬ ರಶ್ ಇರ್ತದೆ. ತುಂಬ ಜಾಗರೂಕತೆಯನ್ನು ವಹಿಸಿ ಮೊಬೈಲು, ಒಡವೆ, ವಸ್ತ್ರಗಳು, ಚಿಕ್ಕ ಪುಟ್ಟ ಪುಟಾಣಿ ಮಕ್ಕಳು ಮಿಸ್ಸಿಂಗ್ ಆಗದಂತೆ ನೋಡಿಕೊಂಡು ಪೂಜೆ ಮಾಡಿಸೋದು ಒಳ್ಳೆಯದು. ದೇವಸ್ಥಾನದಲ್ಲಿ
ಯಾವ ದೇವಸ್ಥಾನದಲ್ಲಿ ಹೋಗಿ ಪ್ರದಕ್ಷಿಣೆ ಆಗ್ತಿರೋ ಆ ದೇವಸ್ಥಾನಕ್ಕೆ ಸಂಬಂಧಿಸಿದ ಆ ದೇವರ ಮಂತ್ರವನ್ನು ಜಪಿಸೋದು ಒಳ್ಳೆಯದು. ಈಶ್ವರನ ದೇವಸ್ಥಾನವನ್ನು ಪ್ರದಕ್ಷಿಣೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಿ, ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣುರೂಪಾಯ, ಅಗ್ರತೋ ಶಿವರೂಪಾಯ ವೃಕ್ಷರಾಜೇತೆ ನಮಃ ಈ ಸ್ತೋತ್ರವನ್ನು ಜಪಿಸಿ, ವಿಷ್ಣುವಿನ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಕ್ಕಂಥವರು ಓಂ ನಮೋ ನಾರಾಯಣಾಯ ಈ ಸ್ತೋತ್ರವನ್ನು ಜಪಿಸಿ, ಇನ್ನಿತರೆ ದೇವಸ್ಥಾನಗಳಲ್ಲಿ ಪೂಜೆ ಕೊಡ್ತಕ್ಕಂಥವರು ಆಯಾಯ ದೇವರ ಸ್ತೋತ್ರವನ್ನು ಜಪ ಮಾಡೋದು ಒಳ್ಳೆಯದು. ಶ್ರದ್ಧಾ ಭಕ್ತಿಯಿಂದ ನಂಬಿಕೆಯಿಂದ ಪೂಜೆ ಮಾಡಿಸ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಅನಂತರ ಮನೆಗೆ ಬನ್ನಿ. ಈ ಸಂಕ್ರಮಣ ಅಂತಕ್ಕಂಥದ್ದು ತಿಂಗಳಿಗೆ ಒಂದು ಬರ್ತದೆ. ಸೂರ್ಯ ಯಾವಾಗ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಮಾಡ್ತಾರೋ ಆ ಸಮಯವನ್ನೇ ಸಂಕ್ರಮಣ ಕಾಲ ಅಂತೇಳಿ ಕರೀತಾರೆ. ಆದ್ದರಿಂದ ಸೂರ್ಯ ಪ್ರವೇಶ ಮಾಡೋ ಕಾಲದ ಮೇಲೆ ಸಂಕ್ರಮಣ ನಿರ್ಧಾರ ಆಗೋದ್ರಿಂದ ಬುಧವಾರ ಮಧ್ಯಾಹ್ನ ಸೂರ್ಯ ಧನುಸು ರಾಶಿ ಬಿಟ್ಟು ಮಕರ ರಾಶಿ ಪ್ರವೇಶ ಮಾಡೋದ್ರಿಂದ ಬುಧವಾರ ಆಚರಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಗುರುವಾರ ಆಚರಣೆ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ಲೈಕನ್ ಒತ್ತಿ. ನಮಸ್ಕಾರ.